ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯ ಅದರ್ ಸ್ಟ್ಯಾಂಡ್ಸ್. ಇವತ್ತಿನ ರೆಸಿಪಿ ಸಿಂಪಲ್ ಆ್ಯಂಡ್ ಈಸಿ ಪ್ಲೈನ್ ಟೊಮೆಟೊ ರೈಸು. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಪ್ಲೈನ್ ಆಗಿರುತ್ತೆ, ತುಂಬ ಹೆವಿಯಾಗಿರೋದಿಲ್ಲ. ನೈಟ್ ಟೈಮ್ ಯಾರಾದರೂ ಸಿಂಪಲಾಗಿ ತಿನ್ನಬೇಕು ಅನ್ನೋಂಥವರಿಗೆ ಈ ರೆಸಿಪಿ ತುಂಬ ಒಳ್ಳೆಯದಂತ ಹೇಳ್ಬೋದು. ಹಾಗೆ ಗ್ಯಾಸ್ ಪ್ರಾಬ್ಲಮ್ ಆಗಿರ್ಬೋದು, ಡೈಜೆಷನ್ ಪ್ರಾಬ್ಲಮ್ ಇರೋ ಅಂಥವರಿಗೆ ಈ ರೆಸಿಪಿ ತುಂಬ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ರೆಸಿಪಿ ನೋಡೋದಕ್ಕಿಂತ ಮೊದಲನೇದಾಗಿ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಈಗ ಈ ಸಿಂಪಲ್ ರೆಸಿಪಿಗೋಸ್ಕರ ಕುಕ್ಕರ್ ತೊಗೊಂಬಿಟ್ಟು ಅದರಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಗೋಡಂಬಿ ಒಂದು 10ರಿಂದ 15 ಗೋಡಂಬಿ ಹಾಕ್ಕೋಬೇಕು. ಜೊತೆಗೆ ಬಿರಿಯಾನಿ ಎಲೆ, ಎಲ್ಲ ಮಸಾಲೆ ಐಟಮ್ಸು, ಚಕ್ಕೆ, ಲವಂಗ, ಅದ್ರ ಜೊತೆಗೆ ಸ್ವಲ್ಪ ಸೋಂಪಾಗಿರ್ಬೋದು, ಈ ಥರ ಬಿರಿಯಾನಿ ಮಸಾಲೆ ಐಟಮ್ಸ್ ಏನಾದರೂ ಬರುತ್ತೆ ಅಲ್ವಾ, ಅದೆಲ್ಲದನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಬಿಟ್ಟು ಅದಾದ ನಂತರ ನೋಡಿ ಒಂದು ಒಣಮೆಣ್ಸಿನ್ಕಾಯಿನ ಜಿಟ್ಟಿ ಹಾಕ್ಕೊಂಡಿದ್ದೀನಿ ನಾನು. ಜೊತೆಗೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಮನೇಲಿ ಫ್ರೆಶ್ ಆದ ಕರಿಬೇವಿನ ಸೊಪ್ಪಿಲ್ಲ, ಅದಕ್ಕೆ ಒಣಗಿರೋ ಡ್ರೈ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ, ಅಂದರೆ ಸ್ಟೋರ್ಡ್ ಇರುತ್ತೆ ಅಲ್ವಾ ಅದು. ಅದಾದ ನಂತರ 4 ಟೊಮೆಟೊ ಹಣ್ಣನ್ನು ಉದ್ದ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ಇದು ಸ್ವಲ್ಪ ಕುದಿಬೇಕು. ಟೊಮೆಟೊ ಮೊದಲು ಆ ಒಗ್ಗರಣೆ ಎಣ್ಣೆಲೇನೆ ಸ್ವಲ್ಪ ಕುದಿಬೇಕು, ಅಲ್ಲಿವರೆಗೂ ಕುದಿಸ್ಕೊಬೇಕಾಗುತ್ತೆ ನೋಡಿ. ಈಗ ಇದರಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಬೇಕು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ. ಇದೆಲ್ಲದನ್ನು ಕೂಡ ಹಾಕ್ಕೊಂಬಿಟ್ಟು ಯಾವುದೇ ರೀತಿ ಈರುಳ್ಳಿ ಹಾಕಿಲ್ಲ ನಾನು. ಈರುಳ್ಳಿ ಆಗಿರ್ಬೋದು, ಶುಂಠಿ ಆಗಿರ್ಬೋದು ಏನೂ ಹಾಕಿಲ್ಲ, ಬೆಳ್ಳುಳ್ಳಿ ಏನೂ ಹಾಕಿಲ್ಲ. ಫಾಸ್ಟಿಂಗ್ ಇರೋವಂಥವ್ರಿಗೆ ಮಾಡೋದ್ರಿಂದ ನಾನು ಅವೆಲ್ಲ ಕೂಡ ಸ್ಕಿಪ್ ಮಾಡ್ತಿದ್ದೀನಿ. ಸ್ವಲ್ಪ ಹೆವಿ ಅನಿಸುತ್ತೆ ಅಲ್ವಾ, ಹಂಗಾಗಿ ನೋಡಿ. ಸ್ವಲ್ಪ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ, ಒಂದು ಚಿಟಿಕೆ ಅಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಟೊಮೆಟೊ ರೈಸಿಗೆ ಬೆಲ್ಲ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದ್ಸರಿ ಹಾಕಿ ನೋಡಿ. ಅದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಕಲರಿಗೋಸ್ಕರ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಕೂಡ ಹಾಕಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಡ್ರೈ ಫ್ರೂಟ್ಸ್ ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೊಬ್ಬರಿ ಪುಡಿ ಏನಾದರೂ ಇದ್ದರೆ ಕೊಬ್ಬರಿ ಪುಡಿ ಹಾಕ್ಕೊಳ್ಳಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಸ್ವಲ್ಪ ಅದನ್ನು ಕುದಿಯೋದಕ್ಕೆ ಬಿಡಿ. ಕುದ್ದ ನಂತರ ಟೊಮೆಟೊಸ್ ಎಲ್ಲ ಕುದ್ದ ನಂತರ ಮೊದಲೇ ನೆನೆಸಿಟ್ಕೊಂಡಿರ್ತಕ್ಕಂಥ ರೈಸು, ನಾವು ಯಾವುದೇ ರೈಸ್ ಐಟಮ್ ಮಾಡಿದರೂ ಕುಕ್ಕರಲ್ಲಿ ಒಂದು 10 ನಿಮಿಷ ಆದರೂ ಅಕ್ಕಿನ ನೆನೆಸಿಟ್ಕೊಂಡ್ರೆ ಒಳ್ಳೆಯದು. ಉದುರಾಗಿ ಸ್ವಲ್ಪ ಫ್ಲಫಿ ಆಗಿ ಆಗುತ್ತೆ, ಅಂದರೆ ಮೆತ್ತವಾಗಿ ಅಲ್ದಂಗೆ ಈ ಕಡೆ ತುಂಬ ಗಟ್ಟಿ ಅಲ್ದಂಗೆ ಆಗುತ್ತೆ. ಹಂಗಾಗಿ ಒಂದು 10ರಿಂದ 20 ನಿಮಿಷ ನೆನೆಸಿಟ್ಕೊಂಡ್ರೆ ಒಳ್ಳೆಯದು ರೈಸು. ನಾನು ಒಂದು 5ರಿಂದ 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಅಷ್ಟೇ. ಈಗ ನೋಡಿ, 1 ಕಪ್ ರೈಸಿಗೆ 2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ನೋಡಿ. 3 ಕಪ್ಪೇನೋ ನಾನು ರೈಸ್ ಹಾಕ್ಕೊಂಡಿದ್ದೆ, 3 ಕಪ್ ಅಂದರೆ 6 ಕಪ್ಪಷ್ಟು ನೀರನ್ನು ಹಾಕ್ಕೊಬೇಕು. ನೀರು ಹಾಕ್ಕೊಂಡ ನಂತರ ಸ್ವಲ್ಪ ಈ ಥರ ಉಪ್ಪು ಹಾಕಿರ್ತೀವಿ ಅಲ್ವಾ, ಅದು ಕರಗಿ ನಮಗೆ ಟೇಸ್ಟು ಗೊತ್ತಾಗಬೇಕು, ಉಪ್ಪು ಖಾರ ನೋಡ್ಕೊಬೇಕು ಅಲ್ವಾ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋದಕ್ಕಿಂತ ಮೊದಲನೇದಾಗಿ. ಹಾಗಾಗಿ 1 ನಿಮಿಷದಿಂದ 2 ನಿಮಿಷವರೆಗೂ ನೋಡಿ ಫಸ್ಟು, ಆ ಉಪ್ಪು ಕರಗೋವರೆಗೂ ಕೂಡ ಟೇಸ್ಟ್ ನೋಡ್ಕೊಂಬಿಟ್ಟು ಕಡಿಮೆ ಬಿದ್ದಿದೆ ಅಂತ ಅಂದರೆ ಮತ್ತೆ ಹಾಕ್ಕೊಳ್ಳಿ ಉಪ್ಪನ್ನು ನೋಡಿ. ಅದಾದ ನಂತರ ಕೊನೆಯದಾಗಿ ಅನ್ನ ತುಂಬ ಮೆತ್ತಗಾಗಬಾರ್ದು ಅಂತೇಳ್ಬಿಟ್ಟು ನಾನು ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣನ್ನು ಹಿಂಡ್ಕೊಂಡ್ರೆ ಅನ್ನ ಯಾವುದೇ ಕಾರಣಕ್ಕೂ ಮೆತ್ತಗಾಗೋದಿಲ್ಲ ನಮಗೆ. ಅದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಬೇಕು. ಅದನ್ನು ಕೂಡ ಹಾಕ್ಕೊಂಡ ನಂತರ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಘಾಟು ಬರಬಾರ್ದಲ್ವ, ನಾವು ಯಾವುದೇ ರೀತಿ ಮಸಾಲೆ ಹಾಕಿಲ್ಲ, ಏನೂ ಹಾಕಿಲ್ಲ. ಘಾಟ್ ಇಲ್ದಂಗೆ ಪ್ಲೈನ್ ಇರೋದಕ್ಕೋಸ್ಕರ ಸ್ವಲ್ಪ ತುಪ್ಪ, ಮೇಲೆಗಡೆ ತುಪ್ಪ ಹಾಕ್ತಾಯಿದ್ದೀನಿ. ಅಂದರೆ ಉಕ್ಕಿ ಬರಬಾರ್ದು ಅಂತಂದರೆ ತುಪ್ಪ, ಇಲ್ಲ ಅಂದರೆ ಎಣ್ಣೆ. ನಿಮ್ಮ ಹತ್ರ ತುಪ್ಪ ಇಲ್ಲ ಅಂತಂದರೆ ಎಣ್ಣೆ ಆದರೂ ಹಾಕ್ಕೊಬೋದು. 3 ವಿಜಿಲ್ ಹಾಕ್ಸ್ಕೊತಾ ಇದ್ದೀನಿ ನೋಡಿ. ಈ ಟೊಮೆಟೊ ರೈಸಿಗೋಸ್ಕರ 3 ವಿಜಿಲ್ ಹಾಕ್ಸ್ಕೊಂಡಿದ್ದೀನಿ. ನೋಡಿದ್ರಿ ಅಲ್ವಾ, ವಿಜಿಲ್ ಆರಿದ ತಕ್ಷಣ ನೋಡಿದರೆ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಟೊಮೆಟೊ ರೈಸು. ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗೂ ಕೂಡ ಇರುತ್ತೆ. ಇದ್ರ ಜೊತೆಗೆ ನಾವು ಏನಾದರೂ ಚಟ್ನಿ ಅಥವಾ ಈ ಥರ ಏನಾದರೂ ಮಾಡಿಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.